ಸೇಬು ಸಾಮಾನ್ಯವಾಗಿ ಸಮಶೀತೋಷ್ಣ ಪ್ರದೇಶದಲ್ಲಿ ಹೆಚ್ಚು ಬೆಳೆಯಲಾಗುತ್ತದೆ. ಅಂದ್ರೆ ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿದಂತೆ ಈಶಾನ್ಯ ಪ್ರದೇಶಗಳಲ್ಲಿ ಈ ಆಪಲ್ ಹೆಚ್ಚು ಬೆಳೆಯುವ ಬೆಳೆ. ಆದರೆ ಈ ಸೇಬು ಬೆಳೆಯನ್ನ ಬಯಲು ಸೀಮೆಯ ಮಣ್ಣಿನಲ್ಲಿ ಬೆಳೆಯಬಹುದೆಂದು ಜಗಳೂರಿನಲ್ಲಿ ತೋರಿಸಿಕೊಟ್ಟಿದ್ದಾನೆ. ಬರಡು ಭೂಮಿಯೇ ಹೆಚ್ಚಿರುವ ಜಗಳೂರಿನಲ್ಲಿ ಆಪಲ್ ಬೆಳೆದು ರೈತ ಹುಬ್ಬೇರಿಸುವ ಸಾಧನೆ ಮಾಡಿದ್ದಾನೆ. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯ ನಿವಾಸಿ ರೈತ ರುದ್ರಮುನಿ ಅವರು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮೂಡಲಮಾಚಿಕೆರೆ ಗ್ರಾಮದ ತಮ್ಮ 1 ಎಕರೆ 10 ಗುಂಟೆ ಜಮೀನಿನಲ್ಲಿ 3 ತರಹೇವಾರಿ ಸೇಬು ಬೆಳೆದು ಯಶಸ್ವಿಯಾಗಿದ್ದಾರೆ. ರೈತ ರುದ್ರಮುನಿ ಅವರು 1 ಎಕರೆ 10 ಗುಂಟೆಯಲ್ಲಿ ಜಮೀನಿನಲ್ಲಿ ಒಟ್ಟು 550 ಸಸಿಗಳನ್ನ ನಾಟಿ ಮಾಡಿದ್ದಾರೆ. ಸಸಿ ನಾಟಿ ಮಾಡಿ 18 ತಿಂಗಳು ಕಳೆದಿದ್ದು ಈಗಾಗಲೇ ಗೊಂಚಲು ಕಾಯಿ ಬಿಟ್ಟಿದೆ. ಚಿತ್ರದುರ್ಗದ ಗೊಡಬನಾಳ ಗ್ರಾಮದ ಜ್ಯೋತಿ ಪ್ರಕಾಶ್ ಎಂಬುವವರ ಬಳಿ 1 ಲಕ್ಷ ಕೊಟ್ಟು ಸಸಿ ತಂದು 25,000 ಖರ್ಚು ಮಾಡಿ ಸಸಿ ನಾಟಿ ಮಾಡಿ ಸೇಬು ಬೆಳೆಯಲಾಗುತ್ತಿದೆ. ಸೇಬು ಫಸಲು ಚೆನ್ನಾಗಿ ಬಂದಿದ್ದು ಮೇ ಹಾಗೂ ಜೂನ್ ತಿಂಗಳಿನಲ್ಲಿ ಕಟಾವು ಮಾಡಲಾಗುತ್ತದೆ. ಅಲ್ಲದೆ ಈ ವೇಳೆ 500 ಕೆಜಿ ಸೇಬು ಸಿಗಬಹುದು ಎಂದು ರೈತ ರುದ್ರಮುನಿ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಸರ್, ನನಗೆ ಈ ಕರ್ನಾಟಕದಲ್ಲಿ ರೈತರು ವಿವಿಧ ರೀತಿಯ ಬೆಳೆ ಬೆಳೀತಾರೆ. ಆದರೆ ನಾನು ಕೆಲವಾರು ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡಿದಾಗ ನಾನು ಆ್ಯಪಲ್ ಬೆಳಿಬೇಕು, ಈ ಕಡೆ ಶಿರಾ ಹತ್ರ ಬೆಳೀತಿದ್ದಾರೆ, ದೊಡ್ಡಬಳ್ಳಾಪುರ ಮತ್ತು ಇದು ಬಿಜಾಪುರದಲ್ಲಿ ಸಚಿನ್ ಬಾಳ್ಗೊಂಡು ಬೆಳೀತಿದ್ದಾನೆ. ಅದನ್ನೆಲ್ಲ ನೋಡಿ ನಾನು ಹಾಕಬೇಕಂತೇಳಿ ನಮ್ಮ ಒಂದು ಹವಾಮಾನಕ್ಕೆ ತಕ್ಕಂಥ ಒಂದು ಗಿಡಗಳು ಸಿಗ್ತವೆ ಅನ್ನೋದನ್ನ ಗೊತ್ತಾಯಿತು ಯೂಟ್ಯೂಬ್ಗಳಲ್ಲಿ ನೋಡಿದಾಗ. ಅದಕ್ಕೆ ಆ ವೆರೈಟಿನ ತಂದು ನಾಟಿ ಮಾಡಿದೆ ಸರ್. ನಾನು ಚೆನ್ನಾಗಿ ಬಂದಿದೆ ಸರ್ ಬೆಳೆ. ಎಷ್ಟು ಥರದ ಬೆಳೆಗಳನ್ನು ನೀವು ಹಾಕಿದ್ದೀರಾ ಸರ್ ಈಗ? ಸರ್, ವೆರೈಟಿ ಇದರಲ್ಲಿ ಒಂದು 3 ತಳಿಯ ಸೇಬು ಗಿಡಗಳು ಇದ್ದಾವೆ ಸರ್. ಓಕೆ. ಅಣ್ಣ ವೆರೈಟಿ ಇಸ್ರೇಲ್ ಮಾದರ್ ಇದ್ದದು, ಮತ್ತು HRMN 99 ಇಂಡಿಯಾ, ಮತ್ತು ಡೋರ್ಸೆಟ್ ಗೋಲ್ಡು ಅದು ಇಂಡಿಯಾದ ಸರ್, ಅದು ಹಿಮಾಚಲದ್ದು. 3 ವೆರೈಟಿ ಇದಾವೆ ಸರ್. ಅಂದರೆ ಇವಕ್ಕೆ ಟೆಂಪ್ರೇಚರ್ ಎಷ್ಟು ಇರಬೇಕು? ಯಾಕಂದರೆ ಈ ಕಾಶ್ಮೀರ ಭಾಗದಲ್ಲಿ ಬೆಳೆಯುವಂಥ ಟೆಂಪ್ರೇಚರ್ ಭಾಳ ಕಡಿಮೆ ಬೇಕಾಗತ್ತೆ ಈ ಹೀಟು. ಹೌದು ಸರ್. ಬಟ್ ಇಲ್ಲಿ ತುಂಬ ಬಿಸಿಲಿರುತ್ತೆ, 40 ಡಿಗ್ರೀಸ್ ಇರುತ್ತೆ. ಹೌದು ಸರ್. ಟೈಮಲ್ಲಿ ಹೆಂಗೆ ಬೆಳೀತೀರ ಸರ್? ಇದು ಈ ಒಂದು ತಳಿಗಳು ಬಂದು ಇವು 3 ತಳಿ 45 ಡಿಗ್ರಿ ಬಿಸಿಲಿದ್ರು ಸುಧಾರಿಸ್ಕೊಂಡು ಬೆಳೆಯಂಥ ಗಿಡಗಳು ಸರ್ ಇವು. ಹಾಗಾಗಿ ನಮ್ಮ ಒಂದು ಪ್ರದೇಶದಲ್ಲಿ ಏಳಿ ಮಾಡಿಸಿದಂಥ ತಳಿಗಳು ಸರ್ ಇವು. ಹಾಗಾಗಿ ಈ ತಳಿ ಬೆಳೆಯುತ್ತೆ ಸರ್ ಇದು. ಹೌದು. ಫಲ ಹೇಗೆ ಸಿಗುತ್ತೆ ಸರ್ ಈಗ? ಸರ್, ಈಗ ಈ ವರ್ಷ ನೋಡಿದರೆ ನನಗೆ ಈಗ 18 ತಿಂಗಳು ಆಗಿರೋದ್ರಿಂದ ಮೊದಲನೇ ಹೇಳ್ಡು ಒಂದು 500 ಕೆಜಿ ಸಿಗ್ಬೋದು ಈ ಸರಿ. ಅದು ನಾನು ಬೇಕೋ ಬೇಡ ಅಂತ ನಾನು ಮಾಡಿದೆ ಈ ಸರಿ. ಆದರೂ ಅವು ಬಿಟ್ಟಿದ್ದಾವೆ. ಕೆಲವು ಅದನ್ನು ಸುಳ್ಳು ಅನ್ನಬಾರ್ದು ಅಂತ ಕೆಲವರೆಲ್ಲ ಮಾತಾಡ್ತಿದ್ರು ಸರ್. ಇಲ್ಲಿ ಇವನೇ ಯಾಕೆ ಹಾಕಿದ್ದಾನೆ, ಆ್ಯಪಲ್ ನನ್ನ ಕಡೆ ಬೆಳೆಯೋದಿಲ್ಲ ಹಾಕಿ ಎಷ್ಟೋ ಜನ ನಕ್ಕಂತ ಹೋಗಿದ್ದಾರೆ ಸರ್. ಇಲ್ಲಿ ನಾನು ನೋಡೀನಿ. ಆದರೆ ಈಗ ಅವರು ಇಲ್ಲೇ ಓಡಾಡ್ತಿದ್ದಾರೆ, ನೋಡ್ತಾರಾ ಹೆಂಗೆ ಬಿಟ್ಟಿದ್ದಾವೆ ನೋಡಪ್ಪ ಕಾಯಿ ಅಂತ ಹೋಗ್ತಿದ್ದಾರೆ. ಹಾಗಾಗಿ ಬೆಳೆಯುತ್ತೆ ಸರ್, ಇಲ್ಲಿ 100% ಬೆಳೆಯುತ್ತೆ. ಈಗ ಒಂದೇ ಥರದ ಬೆಳೆಗಳನ್ನು ಬೆಳೀತಕ್ಕಂಥ ರೈತರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ರೈತರು ನಮ್ಮ ಬೇರೆ ಬೇರೆ ಬೆಳಿಬೇಕು ಸರ್. ಅದರಲ್ಲೇ ಶ್ರಮ ಇದೆ, ಶ್ರಮ ಹಾಕಿ ಬೆಳಿಬೇಕು. ಈಗ ಒಬ್ಬರು ಏನೋ ಒಂದು ಬೆಳೆ ಇಕ್ತಾರಂತ ಎಲ್ಲರೂ ಅದನ್ನೇ ಮಾಡಿದರೆ ಪ್ರಾಫಿಟ್ ಸಿಗಲ್ಲ ಸರ್. ಹಾಗಾಗಿ ವಿವಿಧ ಒಂದು ವೆರೈಟಿ ಒಂದು ಬೆಳೆಗಳನ್ನು ಬೆಳಿಬೇಕು ಸರ್ ನಮ್ಮ ಕರ್ನಾಟಕ ಜನಗಳು ಅಂತ ನನಗನ್ಸುತ್ತೆ ಸರ್. ರುದ್ರಮುನಿ ಬರದ ನಾಡಲ್ಲಿ ಸೇಬು ಬೆಳೆದ ರೈತ. ಹೌದು, ರೈತ ರುದ್ರಮುನಿ ಯೂಟ್ಯೂಬ್ ನೋಡಿ ಸಾಹಸಕ್ಕೆ ಕೈ ಹಾಕಿ ಯಶಸ್ವಿಯಾಗಿದ್ದಾರೆ. ತಮ್ಮ 1 ಎಕರೆ 10 ಗುಂಟೆ ಪ್ರದೇಶದಲ್ಲಿ 3 ರೀತಿ ತಳಿಯ ಸೇಬು ಬೆಳೆದಿದ್ದಾರೆ. ವಿಶೇಷ ಎಂದರೆ ಇಸ್ರೇಲ್ ತಳಿ ಬೆಳೆದಿರುವುದು ವಿಶೇಷವಾಗಿದೆ. HRMN ಹಿಮಾಚಲ ಪ್ರದೇಶ ತಳಿ, ಅದರ ಮಧ್ಯೆ ಡೋರ್ಸೆಟ್ ಗೋಲ್ಡ್ ತಳಿ ಹಾಕಿದ್ದೇವೆ. ಇದರಲ್ಲಿ ಇಸ್ರೇಲ್ ವೆರೈಟಿ HRMN 99 ಡೋರ್ಸೆಟ್ ಗೋಲ್ಡ್ ಬೆಳೆಯಲಾಗಿದೆ. ಇನ್ನು HRMN ಡೋರ್ಸೆಟ್ ಗೋಲ್ಡ್ ಭಾರತೀಯ ತಳಿಯಾಗಿವೆ, ಉಳಿದಂತೆ ಇಸ್ರೇಲ್ ತಳಿಯಾಗಿದೆ ಎಂದರು. ಮೇಘಾಲಯ, ಕಾಶ್ಮೀರದಲ್ಲಿ ಬೆಳೆಯುವ ಸೇಬಿಗೆ ಹೆಚ್ಚಿಗೆ ನೀರು ಬೇಕಾಗುತ್ತದೆ. ರೈತ ಕೊಳವೆ ಬಾವಿ ಮೂಲಕ 4 ದಿನಕ್ಕೊಮ್ಮೆ ನೀರು ಕೊಡುತ್ತಾ ಬಂದಿದ್ದಾನೆ. ಒಂದು ಗಿಡ 40 ವರ್ಷ ಬರಬಹುದು ಎಂದು ಕೆಲವರು ಹೇಳ್ತಿದ್ದಾರೆ. ಆದರೆ ನಾವು 25 ವರ್ಷ ಬಾಳಿಕೆ ಬರಬಹುದು ಎಂದು ಅಂದಾಜಿಸಿದ್ದೇವೆ ಎಂದು ಸೇಬು ಬೆಳೆದ ರೈತ ವೀರೇಶ್ ಹೇಳಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬರದ ನಾಡು ಜಗಳೂರಿನಲ್ಲಿ ಮೆಕ್ಕೆಜೋಳ, ರಾಗಿ ಬೆಳೆ ಬಂದರೆ ಅದೇ ದೊಡ್ಡ ಸಾಹಸ ಎಂದುಕೊಂಡಿದ್ದ ಇಲ್ಲಿನ ಜನರಿಗೆ ಸೇಬು ಸಹ ಬೆಳೆಯಬಹುದು ಎಂದು ತೋರಿಸಿಕೊಟ್ಟ ಯಶಸ್ವಿ ರೈತ ರುದ್ರಮುನಿ ಅವರಿಗೆ ಒಂದು ಸಲಾಂ ಹೇಳಲೇಬೇಕು.